ಎಲ್ರಿಗೂ ನಮಸ್ಕಾರ. ನಮ್ಮೊಂದಿಗೆ ಯಾದಗಿರಿ ಜಿಲ್ಲೆಯ ಕೊಟಗೆರೆ ಗ್ರಾಮದ ವೀರಭದ್ರಪ್ಪ ಅವರು, ವೀರಭದ್ರಪ್ಪ ನೆಲೋಗಿ ಕೊಟಗೆರೆ ಅವರು ಬಯಲಾಟ ಕಲಾವಿದರು. ಅವರೊಂದಿಗೆ ಒಂದು ಸಂಕ್ಷಿಪ್ತವಾದ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಅವರಿಗೆ ನಮ್ಮ ರಂಗಬಳಪದ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ನಮಸ್ಕಾರ. ನಿಮಗಿದು ಬಯಲಾಟದ ಹೇಗೆ ಹುಚ್ಚ ಆಯ್ತು ನಿಮಗೆ? ಈಗ ನಮ್ಮ ಅಪ್ಪರ ಕಾಲಿನಿಂದ ಬಂದಿತ್ತು, ನಮ್ಮ ದೊಡ್ಡಪ್ಪರ ಕಾಲಿನಿಂದ ಅವರು ಮಾಡ್ಕೊಂತ ಹೊಂಟಿದ್ರು. ಅವ್ರ ಕೈಗೆ ನಾವು ಆಟಗಳು ಆಡ್ತಿದ್ವಿ. ಫಸ್ಟ್ ಗಣಪತಿ ಮಾಡ್ಕೊಂತ ಆಟ ಆಡ್ಕೊಂತ ಬರ್ತಿದ್ವಿ. ಅದರೊಳಗೆ ನಾವು ಭಜನದಾಗ ಜಾಸ್ತಿ ಇನ್ವಾಲ್ವ್ ಆಗ್ತಿದ್ವಿ. ಭಜನೆ ಮಾಡ್ತಿದ್ವಿ, ಪೇಟಿಗೆ ಆಡ್ತಿದ್ವಿ, ಡೋಲಾಕ್ ಹೊಡಿತಿದ್ವಿ, ಪದಗಳು ಆಡ್ತಿದ್ವಿ. ಆಡ್ತಾ ಇದು ಬಯಲು ಆಟದೊಳಗೆ ನಾಟಕಗಳು ಆಡಿದ್ದೀವಿ. ಅವರ ಸಾಮಾಜಿಕ ನಾಟಕ ಆಡಿದ್ವಿ. ಆಮೇಲೆ ನಮ್ಮ ದೊಡ್ಡಪ್ಪರು ಕಲಿಸ್ತಿದ್ರು. ನಮ್ಮ ಅಪ್ಪರು ಏನಿಲ್ಲ, ನಮ್ಮ ದೊಡ್ಡಪ್ಪರು ಕಂಬರ ಮಾನಪ್ಪ ಅಂತೇಳಿ ಒಬ್ಬರು ಊರಾಗಿದ್ರು. ಅವರು ಫಸ್ಟ್ ಪಂಚಾಳದ್ರು. ಅವರು ಕಂಬರ ಮಾನಪ್ಪರಿಂದ ಕಂಬರ ಮಾನಪ್ಪರಿಂದ ನಮ್ಮ ದೊಡ್ಡಪ್ಪರು ಅವ್ರ ಕೈ ಒಳಗೆ ಕತೆ ಡೈರೆಕ್ಟರ್ ಆಗಿದ್ರು. ಅವರು ಪಂಚಾಳರು. ಅವರೆಲ್ಲ ಹಾರ್ಮೋನಿಯಂ, ಸರಿಗಮ, ಪೇಟಿ ಎಲ್ಲ ಇದ್ರು ಅವ್ರ ಮನ್ಯಾಗ. ಎಲ್ಲ ಅವ್ರಿಗೂ ಎಲ್ಲ ಸಾಮಾನುಗಳು. ಅವರು ಆಟಗಳು ನಾಟಕ ಎಲ್ಲ ಕಲಿಸಿದ್ರು. ಅವರು ಹಾರ್ಮೋನಿಯಮು, ಪಿಟಿಯಲ್ಲಿ ವಾದಕ ಎಲ್ಲ ಇದ್ವು ಅವ್ರಲ್ಲಿ. ಅವೆಲ್ಲ ಅವ್ರು ನುಡಿಸ್ತಿದ್ರು. ಅವ್ರ ಕೈ ಒಳಗೆ ನಮ್ಮ ದೊಡ್ಡಪ್ಪವರು, ನಮ್ಮ ಕಾಕವರು ಅವರೆಲ್ಲ ಆಟಗಳು ಆಡಿಕೊಂತ ಬಂತು. ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಅದರಲ್ಲಿ ನೀವು ಪ್ರವೇಶ ಪಡೆದ್ರೆ ಹೆಂಗೆ? ಅದನ್ನ ಪ್ರವೇಶ ಅದೇ ನಾವು ಆಡ್ತಾ ನಾವು ಹಿಂಗೆ ಒಳಗೆ ಪಾಠಗಳು ಮಾಡ್ತಾ ಒಂದು ದೇವಿ ಪಾಠ ಮಾಡಿದ್ವಿ. ಆಮೇಲೆ ಅವರು ಸರಿ ಹೋದರು, ಪಂಚಾಳದರು. ಆಮೇಲೆ ನಮ್ಮ ದೊಡ್ಡಪ್ಪರು ಒಂದು ಆಟ ಆಡಿಸಿದ್ರು, ಅವರು ಸರಿ ಹೋದರು. ಆಮೇಲೆ ಇನ್ನೊಬ್ಬರು ರೆಡ್ಡಿಯರ ಬರ್ತಿದ್ದ, ಮಕಸಿ ಬಸವರಾಜಪ್ಪ ಅಂತೇಳಿ, ಅವ್ರು ಆಡ್ತಿದ್ರು. ಅವ್ರು ಆಡ್ತಿದ್ರು ರೆಡ್ಡಿಯರು ಬರ್ತಿದ್ದ. ಅಲ್ಲ, ಇದು ಮಾಡಬೇಕಂತ ನಿಮ್ಗೆ ಅನ್ಸುತ್ತಾ ಅಥವಾ ನಮ್ಮ ದೊಡ್ಡಪ್ಪರ ಮಾಡ್ತಾರ? ಇಲ್ಲ, ನಾವು ಮಾಡಬೇಕಂತ ಅನಿಸ್ತಿತ್ತು. ಅದು ಎಷ್ಟು ಯಾವಾಗ ಆಗ್ಬೇಕು ನಾವು ಮಾಸ್ಟ್ರು, ನಾವು ಯಾವಾಗ ಆಟ ಕಲಿಸ್ಬೇಕು ಅಂತ ಒಂದು ಹುಮ್ಮೆಸ್ ಇತ್ತು ನಮ್ಗೆ. ಈಗ ನಮ್ಮೂರಾಗ ಆಡ್ಸೋರು ಜಾಸ್ತಿ ಬಿದ್ದಿದ್ರು ಅಂತ ಪಂಚಾಳದವ್ರು ಇದ್ರು. ಇನ್ನೊಬ್ರು ನಮ್ಮ ದೊಡ್ಡಪ್ಪರು ಬಂದರು. ಆಮೇಲೆ ರೆಡ್ಡಿರತ್ ಬಸವರಾಜಪ್ಪ ಮಕಾಶ್ ಅಂತ ಬಂದರು. ಆಮೇಲೆ ಚಂದನಕೇರಿ ಸಿದ್ದಪ್ಪ ನಂಬ್ಕೊಳ್ತಾರೆ ಅವರು, ನಮ್ಮ ಮತಬರ್ಲಾಕ ಅವರು ಬಂದರು. ಸಿದ್ದಪ್ಪ ಚಂದನಕೇರಿ ಅಂತ ಅವ್ರು ಆಡ್ಸಾಕತ್ತಿದ್ರು. ಅವ್ರಾದ್ಮೇಲೆ ಇನ್ನೊಬ್ರು ಕಬಲಿಗರ ಬತ್ತು ಬಂದ, ಭೀಮಶಪ್ಪ ಇನ್ನಾನಂತ. ಇವರೆಲ್ಲ 3 ಸರಿ ಹೋಗ್ಯಾರ. ಭೀಮಶಪ್ಪ ಅಂತೇಳಿ ಬಂದ. ಕಬಲಿಗರ ಅವರು. ಮೊದಲೆಲ್ಲ ನೀವು ಸಣ್ಣರಿದ್ದಾಗ ಆಟ ಆಡ್ಬೇಕಾದ್ರೆ ನೀವೆಲ್ಲ ನೋಡಿ ಎಂಜಾಯ್ ಮಾಡ್ತಿದ್ವಿ. ಎಲ್ಲಿದ್ದಲ್ಲೇ ಆಟ ನೋಡ್ಲಕ್ಕೆ ಹೋಗ್ತಿದ್ವಿ. ಎಲ್ಲೆಲ್ಲಿ ಆಟ ಆಡ್ತಾರೆ ಅಲ್ಲಿಗೆ ಹೋಗಿ ನೋಡೋದು. ಯಾವ ಊರಾಗ ಆಡ್ತಾರ ಅಲ್ಲಿ ಹೋಗಿ ನೋಡೋದು. ಈಗೆಲ್ಲ ಇವ್ರು ಹೆಂಗ್ ಕಲಿಸ್ತಾರ. ಯಾವಾಗ ಆಡ್ತಿದ್ರು ಅವರು? ಇದೇ ಟೈಮ್ ದೀಪಾವಳಿಯಿಂದ ಯುಗಾತ್ಯಂತ ಚಾಲು. ದೀಪಾವಳಿಯಿಂದ ಯುಗಾತ್ ಚಾಲು. ಆ ದಿನ ಆಟಗಳು ಯುಗಾತ್ಯ ಮಳೆಗಾಲ ಬರತ್ತಂತ ಚಾಲು ಇವು. ಹಿಂಗಾಗಿ ಎಲ್ಲ ಆಟಗಳನ್ನ ಆಡ್ಕೊಂತ ಹೋಗಿ ಲಾಸ್ಟಿಗೆ ಒಂದು 2 ಸಲ 3 ಸಲ ದೇವಿ ಪಾಠನ ಮಾಡಿದೆ. ದೇವಿ ಪಾಠ ಮಾಡಿದೆ. 3 ಸಲ ದೇವಿ ಆಟ ಆಡಿದೆ. 3 ಕತೆ ಆಡಿದೆ ದೇವಾಟ. ಒಂದು ಸುಂಬ, ಮಹಿಷಾಸುರ, ಕಾಳಾಸುರ ಅಂತೇಳಿ 3 ಕತೆ ಒಳಗೆ ನಾನು ಪ್ರಯೋಗ ಮಾಡಿದೆ. ನಾಟಕ ಬೈಲ ದೇವಿ ಪಾಠ ಮಾಡಿ ಪ್ರಯೋಗ ಮಾಡಿ ಅದನ್ನು ವಿಡಿಯೋ ಸ್ವಂತ ನಮ್ಮ ಮನ್ಯಾಗ ವಿಡಿಯೋ ಮಾಡಿದ್ದೀನಿ. ಅದು ಆಗಿನ ಕಾಲ ಎನ್ಸಿದ್ವು, ಆಗಿನ 25 ವರ್ಷದಿಂದ. ಅದು ಏನೋ ಫ್ರೆಂಡ್ರ ತುಳಸಿ ಮತ್ತೆ ಹುಡುಗರು ಇದು ಮಾಡಿಟ್ಟು ಎಂತೆಲ್ಲ ಓದ್ಬವು. ಅದ್ರ ಸ್ವಲ್ಪ 5 ಹೊಟ್ಟಿರ ಅಂತೇಳಿ ಫ್ರೆಂಡ್ರ್ ಮಾಡಿಸಿದ್ರು. ಮಾಡಿಸಿ ಅದನ್ನ ಮನೆ ಒಳಗೆ ಹಂಗೆ ಇಟ್ಟರು. ನಾನು ದೇವಿ ಪಾಠ ಮಾಡಿದ್ದು. ದೇವಿ ಪಾಠ ಮಾಡಿ 3 ವರ್ಷ ಆದ್ಮೇಲೆ ನಮ್ಮ ಕಾಕನ ಸರಿ ಆದರು. ಸರಿ ಆದ್ಮೇಲೆ